ಬದುಕಿನ ಬಂಡಿ, ಹೆಣ್ಣೊಬ್ಬಳ ಬದುಕಿನ ವ್ಯಥೆ. ಅಮ್ಮ, ಹೊಟ್ಟೆ ಹಸಿವು, ಏನಾದರೂ ಕೊಡಮ್ಮ. ಸಣ್ಣ ಮಗಳು ವಸು ಕೇಳಿದಳು. ಮಗ, ಇನ್ನೊಬ್ಬ ಮಗಳು. ಮನೆಯ ಪರಿಸ್ಥಿತಿ ಅರಿತವರು ಒಂದು ಲೋಟ ನೀರು ಕುಡಿದು ಮಲಗಲು ಹಾಸುತ್ತಿದ್ದರು. ಹರಕಲು ಚಾಪೆ ಮೇಲೆ ಒಂದು ಹಳೆ ಕೌದಿ ಹಾಸಿ ಮೇಲೊಂದು 10 ತೂತು ಇರುವ ಕಂಬಳಿ ರೆಡಿ ಮಾಡಿಟ್ಟರು. ಬೆಳಿಗ್ಗೆ ಪಕ್ಕದ ಮನೆಯವರು ಕೊಟ್ಟ 4 ಇಡ್ಲಿ ಮೂವರ ಹೊಟ್ಟೆ ತುಂಬಿಸಿತ್ತು. ಆಟ ಆಡುವ ಬರದಲ್ಲಿ ಹೊಟ್ಟೆ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಈಗ ಆಡಿ ಸುಸ್ತಾಗಿ ಹೊಟ್ಟೆ ತಳತಟ್ಟುತ್ತಿತ್ತು. ಮನೆ ಪೂರ ಹುಡುಕಿದರೂ ಇಡೀ ಅಕ್ಕಿ ಇಲ್ಲ. ಇರೋ ಬರೋ ದಿನಸಿ ಖಾಲಿಯಾಗಿ 2 ದಿನ ಆಗಿದೆ. ನಮ್ಮನ್ನು ತೊರೆದು ಹೋದ ವ್ಯಕ್ತಿಯ ಬರುವಿಕೆಗಾಗಿ ಇನ್ನೂ ಕಾಯುತ್ತಿದ್ದೆವು. ಮಗ ಬಂದು, ವಸು, ಈ ನೀರು ಕುಡಿ, ಅಮ್ಮ ಬೆಳಿಗ್ಗೆ ತಿಂಡಿ ಕೊಡುತ್ತಾಳೆ. ಅಣ್ಣ, ಬೆಳಿಗ್ಗೆವರೆಗೂ ಕಾಯಲು ಆಗಲ್ಲ ಅಣ್ಣ, ಗಂಜಿ ಆದರೂ ಪರವಾಗಿಲ್ಲ, ಅಮ್ಮನಿಗೆ ಕೊಡಲು ಹೇಳು. ನಿನ್ನೆ ರಾತ್ರಿ ಕುಡಿದ ರಾಗಿ ಗಂಜಿ ಕೇಳಿದಳು. ಮಗಳ ಮಾತು ಕೇಳಿ ಲಿಂಗಿಗೆ ದುಃಖ ಒತ್ತರಿಸಿ ಬಂದು ಸೆರಗು ಬಾಯಿಗೆ ಅಡ್ಡ ಹಿಡಿದು ಹತ್ತಿದಳು. ಕರುಳು ಚುರುಕಂದಿತ್ತು. 2ನೇ ಮಗಳು ವತ್ಸಲ, ಪುಟ್ಟಿ, ಈಗ ಯಾರು ಬೇಗ ನಿದ್ದೆ ಮಾಡುತ್ತಾರೋ ಅವರಿಗೆ ಅಮ್ಮ ಬೆಳಿಗ್ಗೆ ಹೊಟ್ಟೆ ತುಂಬ ಊಟ ಕೊಡುತ್ತಾಳೆ. ನಾನಂತೂ ಬೇಗ ಮಲಗಿ ಬೇಗ ಹೇಳುತ್ತೀನಿ, ನನಗೆ ಹೊಟ್ಟೆ ತುಂಬ ಊಟ ಸಿಗೋದು. ನಾಲಿಗೆ ಹೊರಚಾಚಿ ಮುಸುಕೊದ್ದು ಮಲಗಿದಳು. ಇಲ್ಲ ಇಲ್ಲ, ಬೆಳಿಗ್ಗೆ ನಾನೇ ಫಸ್ಟ್ ಹೇಳೋದು, ಈಗ ನಾನೇ ಫಸ್ಟ್ ಮಲಗೋದು. ಅಕ್ಕನ ಪಕ್ಕ ಮಲಗಿ ಅವಳನ್ನು ಅಪ್ಪಿಕೊಂಡಳು. ಮಗ ಕೂಡ ಅವರ ಪಕ್ಕ ಹೋಗಿದ್ದ. ಹೋಗುವ ಮೊದಲು, ಅಮ್ಮ, ನಾನು ನಾಳೆಯಿಂದ ಯಾವುದಾದರೂ ಕೆಲಸ ನೋಡಿಕೊಳ್ಳುವೆ. 5ನೇ ತರಗತಿ ಓದುವ ಹುಡುಗ ಹೇಳಿದ್ದು ಕೇಳಿ ಅಳು ಇನ್ನೂ ಜಾಸ್ತಿ ಆಗಿತ್ತು. ಲಿಂಗಿ 30 ವರ್ಷದ ಹೆಣ್ಣು, ಕಪ್ಪಾಗಿದ್ರು ನೋಡಲು ಲಕ್ಷಣ ಆಗಿದ್ದಾಳೆ. 1 ಗಂಡು 2 ಹೆಣ್ಣು ಮಕ್ಕಳು. ಗಂಡ ಗಾರೆ ಕೆಲಸಕ್ಕೆ ಹೋಗಿ ಅಷ್ಟೋ ಇಷ್ಟೋ ಮನೆಗೆ ಕೊಟ್ಟು ಉಳಿದಿದ್ದು ಕುಡಿಯುತ್ತಿದ್ದ. ಗಂಡ ಕೊಡುವ ಸ್ವಲ್ಪ ಹಣದಲ್ಲೇ ಅಚ್ಚುಕಟ್ಟಾಗಿ ಮನೆ ನೋಡಿಕೊಳ್ಳುತ್ತಿದ್ದಳು. ಕುಡಿದು ಬಂದವನು ಸಣ್ಣ ಪುಟ್ಟ ವಿಚಾರಕ್ಕೆ ಹೆಂಡತಿನ ಒಡೆಯುತ್ತಿದ್ದ. ಎಲ್ಲ ಸಹಿಸಿಕೊಳ್ಳುತ್ತಿದ್ದಳು ಮಕ್ಕಳ ಮುಖ ನೋಡಿಕೊಂಡು. ಮಕ್ಕಳು ದೊಡ್ಡವರಾಗುತ್ತಿದ್ರು ಅವನು ಕೊಡುವ ಹಣ ಯಾವುದಕ್ಕೂ ಸಾಕಾಗುತ್ತಿರಲಿಲ್ಲ. ಮನೆ ಕೆಲಸಕ್ಕೆ ಹೋಗುವ ಅಂದರೆ ಆ ವಿಷಯ ಹೇಳಿದ್ರೆ ಸಾಯೋ ಹಾಗೆ ಹೊಡೀತಿದ್ದ. ಅಲ್ಲಿ ಹೋಗಿ ಅವನಾದರೂ ಜೊತೆ ಮಾಡಿಕೊಂಡು ನನಗೆ ಕೆಟ್ಟ ಹೆಸರು ತರ್ತೀಯ? ಏನು ಬೇಡ, ನಾನು ಹಾಕೋ ಗಂಜಿ ಕುಡಿಯುತ್ತಾ ಇರಬೇಕು. ಗಂಡನ ಅನುಮಾನ ಬುದ್ಧಿ ಅವಳಿಗೆ ಗೊತ್ತಿದ್ದೆ ಅಕ್ಕಪಕ್ಕ ಗಂಡಸರನ್ನು ಅಣ್ಣ ಅಂತ ಮಾತನಾಡಿಸಿದರು ನಾಯಿಗೆ ಹೊಡೆದಂತೆ ಹೊಡೆಯುತ್ತಿದ್ದ ಪಾಪಿ ಗಂಡ. ಅದನ್ನು ನೋಡಿ ಯಾರಲ್ಲೂ ಮಾತು ಆಡದೇ ಇದ್ದಳು. ಮಕ್ಕಳು ಶಾಲೆಯಲ್ಲಿ ಕೂಡ ಊಟ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ. ಸಂಜೆ ಇದ್ದುದರಲ್ಲೇ ಮಾಡಿ ಹಾಕುತ್ತಿದ್ದೆ. ಕುಡಿದು ಬಂದವನು ಹೊಟ್ಟೆಗೆ ಸ್ವಲ್ಪ ತಿಂದು ಮಲಗುತ್ತಿದ್ದ. ಮಕ್ಕಳು ಸ್ಕೂಲ್ ರಜೆ ಇದೆ. ಅಂದು ಅಪ್ಪನಿಗೆ ಫಿಲಂ ಕರೆದುಕೊಂಡು ಹೋಗಲು ದುಬಾಲು ಬಿದ್ದಿದ್ದರು. ಮಕ್ಕಳ ಹಠ ನೋಡಿ ಫಿಲಂ ನೋಡಿ ಬಂದಿದ್ರು. ಬರುವಾಗ ಚಿಕನ್ ತಂದು ಸ್ವಲ್ಪ ದಿನಸಿ ತಂದಿದ್ದ. ಆ ದಿನ ಹೊಟ್ಟೆ ತುಂಬ ಊಟ ಮಾಡಿದ ಮಕ್ಕಳು ಅಪ್ಪನ್ನ ಕೊಂಡಾಡಿದರು. ಅದಾಗಿ 2 ದಿನಕ್ಕೆ, ನಿನ್ನ ಜೊತೆ ಇರಲು ನನಗೆ ಇಷ್ಟ ಇಲ್ಲ, ನಾನು ಕೆಲಸ ಮಾಡುವ ಕಡೆ ಇನ್ನೊಬ್ಬಳು ಸಿಕ್ಕಿದ್ದಾಳೆ, ಅವಳ ಜೊತೆ ಹೋಗುತ್ತೀನಿ. ಇನ್ನು ನಿನಗೂ ನಿನ್ನ ಮಕ್ಕಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಇದ್ದ 2 ಜೊತೆ ಬಟ್ಟೆ ತೆಗೆದುಕೊಂಡು ಹೊರಟೇ ಬಿಟ್ಟ. ಲಿಂಗಿ ಎಷ್ಟು ಕಾಡಿದಳು ಬೇಡಿದಳು, ಅವನಿಗೆ ಕರುಣೆ ಬರಲಿಲ್ಲ. ಹೊಸ ಹುಡುಗಿ ಅಮಲು ತಲೆಗೆ ಏರಿ ಹೋಗಿತ್ತು. ಅವನ ಜೊತೆಗೆ ಕೆಲಸ ಮಾಡೋರು ಅವನ ಅಫೇರ್ ಬಗ್ಗೆ ಹೇಳಿದರು. ಅದನ್ನು ಕೇಳಿದ್ದಕ್ಕೆ ಮುಖಮುತ್ತಿ ಕಿತ್ತು ಹೋಗೋ ಹಾಗೆ ಹೊಡೆದು ಯಾರಿಗೂ ಮುಖ ತೋರಿಸದ ಹಾಗೆ ಮಾಡಿದ. ಈ ದಿನ ಅದು ನಿಜ ಆಗಿತ್ತು. ಅವಳ ಮೋಹಪಾಶದಲ್ಲಿ ಮನೆ ಮಕ್ಕಳು ಹೆಂಡತಿಯನ್ನು ಬಿಟ್ಟು ಅವಳ ಹಿಂದೆ ಹೋಗಿದ್ದ. ಎಂಥ ಕಾಲ ಬಂತು ಅಂತ ನಾನು ದಿಗ್ಭ್ರಮೆಯಲ್ಲಿ ನೋಡುವುದೇ ಆಗಿತ್ತು. ಮನೆ ಬಿಟ್ಟು ಹೊರಹೋಗಲು ಮುಜುಗರ. ಗಂಡ ಬಿಟ್ಟು ಹೋದ ಅನ್ನೋ ಅವಹೇಳನ ಮಾತು ಕೇಳಲು ಮನ ಎದುರಿತ್ತು. ಅವನು ಬಿಟ್ಟು ಹೋಗಿ 15 ದಿನ ಹೇಗೋ ಮಕ್ಕಳ ಹೊಟ್ಟೆ ತುಂಬಿಸಿದೆ. ಶಾಲೆ ರಜೆ ಇರೋದ್ರಿಂದ ಬಿಸಿ ಊಟ ಕೂಡ ಸಿಗುತ್ತಿರಲಿಲ್ಲ. ದೊಡ್ಡ 2 ಮಕ್ಕಳಿಗೆ ಪರಿಸ್ಥಿತಿ ಗೊತ್ತಿದ್ದರಿಂದ ಏನೂ ಕೇಳುತ್ತಿರಲಿಲ್ಲ. ಆದರೆ ಸಣ್ಣ ಹುಡುಗಿ ದಿನ ಅಪ್ಪನ್ನ ಕೇಳುತ್ತಿತ್ತು. ಅವನೇನು ಅತಿ ಮುದ್ದಿನಿಂದ ಮಕ್ಕಳನ್ನು ಸಾಕಲಿಲ್ಲ. ಆದರೂ ಮನೆಗೆ ದಿನ ಬರುತ್ತಿದ್ದ ಅಪ್ಪ ಬರದೇ ಹೋದಾಗ ಕೇಳುತ್ತಿದ್ದುದು ಸಹಜ. ಹಸಿದು ಮಲಗಿದ ಮಕ್ಕಳ ನೋಡಿ ಅವಳಿಗೆ ಹೊಟ್ಟೆ ಚುರುಗುಟ್ಟುತ್ತಿತ್ತು. ಸಮಾಜಕ್ಕೆ ಹೆದರಿ ಮಕ್ಕಳನ್ನು ಉಪವಾಸ ಕೆಡುವುದು ಸಮಂಜಸವಲ್ಲ. ಕಷ್ಟನೋ ಸುಖನೋ 2 ಹೊತ್ತು ಹೊಟ್ಟೆಗೆ ಇಟ್ಟು ಹಾಕಲು ದುಡಿಯುವ ತೀರ್ಮಾನ ತಗೊಂಡಳು. ಬೆಳಿಗ್ಗೆ ಎದ್ದವಳು ಪರಿಚಯ ಇರುವವರ ಹತ್ತಿರ ಹಣ ಸಾಲ ಪಡೆದು ದಿನಸಿ ತಂದು ಮಕ್ಕಳಿಗೆ ಅವಲಕ್ಕಿ ಮಾಡಿಕೊಟ್ಟಿದ್ದಳು. 3 ಮಕ್ಕಳು ಮೃಷ್ಟಾನ್ನ ಅನ್ನೋ ಹಾಗೆ ಕಣ್ಣೀರು ಒರೆದುಕೊಂಡು ಹೊಟ್ಟೆ ತುಂಬ ತಿಂದವು. ನಾವಿದ್ದ ಏರಿಯಾದಲ್ಲಿ ಬಹಳಷ್ಟು ಮಂದಿ ನಮ್ಮ ಹಾಗೆ ಬಡವರು. ಎಲ್ಲರೂ ಕೆಲಸಕ್ಕೆ ಹೋಗಿ ಹೊಟ್ಟೆ ಹೊರೆಯುತ್ತಿದ್ದವರು. ಅವರ ಸಹಾಯದಿಂದ ನಾನು 3 ಮನೆ ಕಸ ಮುಸುರೆ ಮಾಡಿ ಮಕ್ಕಳ ಸಾಕುತ್ತಿದ್ದೆ. ಬಡತನದಲ್ಲೂ ಮರ್ಯಾದೆಯಾಗಿ ಬಾಳಬೇಕು ಅನ್ನೋ ಗುರಿ ಹೊಂದಿದವಳು ನಾನು. ಆದರೆ ಅದಕ್ಕೆ ಮುಳ್ಳಾಗಿದ್ದು ಮಾತ್ರ ಮನೆ ಯಜಮಾನ.
ಅವಳು ಕೆಲಸ ಮಾಡುತ್ತಿದ್ದ ಮನೆಯ ಯಜಮಾನಿ ವಾರದವರೆಗೆ ಊರಿಗೆ ಹೋದಾಗ ಮನೆ ಯಜಮಾನನ ಕ್ರೌರ್ಯಕ್ಕೆ ತುತ್ತಾಗಿದ್ದಳು. ಕಾಡಿ ಬೇಡಿದರೂ ನನ್ನ ಬಿಡಲಿಲ್ಲ. ಅವನ ಆಸೆ ತೀರಿದ ಮೇಲೆ ಬೇಕಾದಷ್ಟು ದುಡ್ಡು ನನ್ನ ಸೆರಗಿಗೆ ಹಾಕಿದ. ಗಂಡ ಮಾಡಿ ಇಟ್ಟಿ ಹೋಗಿದ್ದ ಸಾಲಕ್ಕೆ ಆ ಹಣ ಬೇಕಾಗಿತ್ತು. ಸಾಲಗಾರರ ಮಾತಿನ ಬಾಣ ಅವಳನ್ನು ಸುಡುತ್ತಿತ್ತು. ಕಣ್ಣೀರು ಒರೆಸಿಕೊಂಡು ಆ ಹಣ ತೆಗೆದುಕೊಂಡು ಮನೆಗೆ ಹೋಗಿ ಜೋರಾಗಿ ಎತ್ತಿದ್ದೆ. ಇಂಥ ಬದುಕು ಬೇಕಾ, ಇಂಥ ಹಣ ಬೇಕಾ ಅಂದು. ಆದರೆ 4 ಜನರ ಎದುರು ಹೋಗೋ ಮರ್ಯಾದೆಗಿಂತ 4 ಗೋಡೆ ನಡುವೆ ಹೋದ ಮಾನ ದೊಡ್ಡದು ಎನ್ನಿಸಲಿಲ್ಲ. ಆ ಹಣ ಸಾಲದವನಿಗೆ ಮೊದಲ ಕಂತಾಗಿ ಕಟ್ಟಿದ್ದೆ. 1-2 ದಿನ ಅಲ್ಲಿಗೆ ಹೋಗಲೇ ಇಲ್ಲ. ಮನಸ್ಸು ಜರ್ಜರಿತವಾಗಿತ್ತು. ನಾ ಮಾಡೋ ಬೇರೆ ಮನೆಗೆ ಬಂದು ನನ್ನ ಕರೆದುಕೊಂಡು ಹೋಗಿದ್ದ. ಭಯಪಡುತ್ತಲೇ ಕೆಲಸ ಮುಗಿಸಿಕೊಂಡು ಅಲ್ಲಿಂದ ಹೊರಟಿದ್ದೆ. ಮತ್ತೆ ಅವನ ಹಿಡಿತಕ್ಕೆ ಸಿಕ್ಕವಳನ್ನು ಉಪಯೋಗಿಸಿಕೊಂಡಿದ್ದ. ನಯವಾಗಿ ಮಾತಾಡಿ, ನಿನ್ನ ಕಷ್ಟ ಎಲ್ಲ ಕೊನೆ ಆಗೋ ಹಾಗೆ ಮಾಡುತ್ತೀನಿ, ನಿನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೀನಿ ಅನ್ನೋ ಆಶ್ವಾಸನೆ ಕೊಟ್ಟ. ಲಿಂಗಿ ಕಪ್ಪಾಗಿದ್ರೂ ನೋಡಲು ಲಕ್ಷಣವಾಗಿದ್ದಳು. ಮೈಕೈ ತುಂಬಿಕೊಂಡು ನೋಡುವವರಿಗೆ ಚೆನ್ನಾಗಿ ಕಾಣುತ್ತಿದ್ದಳು. ಅದೇ ಅವಳಿಗೆ ಶಾಪವಾಯಿತಾ ವರವಾಯಿತಾ ಗೊತ್ತಾಗಲಿಲ್ಲ. ನಾನು ನನ್ನ ಪರಿಸ್ಥಿತಿಗೆ ಅದನ್ನು ಒಪ್ಪಿದೆ. ಅವನು ನನ್ನ ಉಪಯೋಗಿಸಿಕೊಂಡಾಗಲೆಲ್ಲ ಬೇಕಾದಷ್ಟು ಹಣ ನೀಡುತ್ತಿದ್ದ. ಮನೆ ಯಜಮಾನಿಗೆ ಮೋಸ ಮಾಡುತ್ತಿದ್ದೀನಿ ಅನ್ನಿಸಿದರೂ ನನಗೆ ಪರ್ಯಾಯ ಮಾರ್ಗ ಇರಲಿಲ್ಲ. ಗಂಡ ಮಾಡಿದ ಬೆಟ್ಟದಂಥ ಸಾಲ ತೀರಿಸಲು ಅಡ್ಡದಾರಿ ತುಳಿಯಲೇಬೇಕಿತ್ತು. 4 ವರ್ಷ ನನ್ನ ಉಪಯೋಗಿಸಿದವನಿಗೆ ಬೇರೆ ಊರಿಗೆ ವರ್ಗಾವಣೆಯಾಗಿತ್ತು. ಮೊದಲು ಮಾತ್ರ ಬಲವಂತ ಮಾಡಿದವನು, ನಂತರ ಅವನಿಗೆ ನಾನೇ ಹೊಂದಿಕೊಂಡಿದ್ದೆ. ಅವನು ಹೋದ ಮೇಲೆ ಈ ಕೆಲಸ ಬಿಡುವ ಅಂದುಕೊಂಡಿದ್ದೆ. ಆದರೆ ಮನೆಯಲ್ಲಿ ಮಕ್ಕಳು ದೊಡ್ಡವರಾಗುತ್ತಿದ್ದರು. ಅವರ ಬೇಡಿಕೆ ಕೂಡ ದೊಡ್ಡದಾಗಿರುತ್ತಿತ್ತು. ಕೆಲಸ ಮಾಡಿ ಬರುವ 3 ಕಾಸು ಯಾವುದಕ್ಕೂ ಸಾಕಾಗುತ್ತಿರಲಿಲ್ಲ. ನನ್ನ ವಿಷಯ ಕೆಲವರ ಬಾಯಿಂದ ಬಾಯಿಗೆ ಹರಡಿತ್ತು. ನಾ ಇದ್ದಲ್ಲಿ ನನ್ನ ಹಾಗೆ ಇದ್ದವರು ಇದ್ದಿದ್ದರಿಂದ ನನಗೇನು ಭಯ ಆಗಲಿಲ್ಲ. ಯಾರೂ ಬಾಯಿ ಬಿಟ್ಟು ಬೆರಳು ತೋರಿಸಿ ಮಾತಾಡಲಿಲ್ಲ. ಕೆಲಸ ಮುಗಿಸಿಕೊಂಡು ಬಂದ ಮೇಲೆ ಮನೆಗೆ ಕೆಲವರು ನನ್ನ ಅರಸಿ ಬರುತ್ತಿದ್ದರು. ಅವರನ್ನು ಸಂತೋಷಪಡಿಸಿ ಕಳಿಸುತ್ತಿದ್ದೆ. ಅದರಿಂದ ಸಾಕಷ್ಟು ಹಣ ಜಮಾವಣೆ ಆಗುತ್ತಾ ಬಂದಿತ್ತು. ಮಕ್ಕಳ ಮುಂದಿನ ಓದಿಗಾಗಿ, ಭವಿಷ್ಯಕ್ಕಾಗಿ ತೆಗೆದಿಡುತ್ತಿದ್ದೆ. ಹಾಗೆ ಬಂದವರಲ್ಲಿ ಅಲ್ಲಿಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಆಲಿ ಒಬ್ಬ. ವರ್ಷಗಳ ಹಿಂದೆ ಮಡದಿ ಕಳೆದುಕೊಂಡವನು ನನ್ನ ಹತ್ತಿರ ಬಂದು ಸುಖ ಅನುಭವಿಸಿದ್ದ. ಇನ್ಮೇಲೆ ನಾನು ನಿನ್ನ ಕಾಯಂ ಗಿರಾಕಿ ಅಂತ ಹೇಳಿ ಹೋಗಿದ್ದ. ವರ್ಷಗಳವರೆಗೆ ನಮ್ಮ ಸಂಬಂಧ ನಡೆದಿತ್ತು. ಅವನು ಮದುವೆ ಆಗೋಣ ಅಂತ ಕೇಳಿದ್ದ. ನಕ್ಕು ನಾನು ಮೈ ಮಾರಿಕೊಳ್ಳೋಳು, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟಿದ್ದೆ. ಆಮೇಲೂ ಅವನು ಬರೋದು ನಿಲ್ಲಿಸಲಿಲ್ಲ. ಮಕ್ಕಳು ಶಾಲೆಗೆ ಹೋದ ಸಮಯದಲ್ಲಿ ನನ್ನ ವ್ಯವಹಾರ ನಡೆಯುತ್ತಿತ್ತು. ಮೊದಲಾಗುತ್ತಿದ್ದ ನಾಚಿಕೆ ಸಂಕೋಚ ಯಾವಾಗಲೂ ಮಾಯ ಆಗಿತ್ತು. ನನ್ನ ಮಕ್ಕಳಿಗೆ ಈ ವಿಷಯ ತಿಳಿಯಲು ಬಿಡಲಿಲ್ಲ. ಆ ದಿನ ಮಗ PUC ಮುಗಿಸಿಕೊಂಡು ಮುಂದಿನ ತರಗತಿ ಏರಿದ್ದ. ಮಗನ್ನ ಚೆನ್ನಾಗಿ ಓದಿಸಿ ಅವನ ಕಾಲ ಮೇಲೆ ಅವನು ನಿಲ್ಲೋದು ನೋಡುವ ಆಸೆ. ಮಗ ಪಾಸಾಗಿದ್ದಕ್ಕೆ ಪಾರ್ಟಿ ಮಾಡುವಂತ ಹೆಚ್ಚಿಗೆ ಹಣ ನೀಡಿದ್ದೆ. ಗೆಳೆಯರೊಡನೆ ಹಣ ತೋರಿಸಿ ನನ್ನ ಬಗ್ಗೆ ಜಂಬ ಕೊಚ್ಚಿಕೊಂಡಿದ್ದ. ಅದರಲ್ಲಿದ್ದವನೊಬ್ಬ ಸೆರಗು ಹಾಸಿ ಕೆಲಸ ಮಾಡಿದರೆ ಇಂಥ ಬೇಕಾದಷ್ಟು ದುಡ್ಡು ಸಿಗುತ್ತೆ ಅಂತ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದ. ನನ್ನ ಮಗ ಕೋಪದಲ್ಲಿ ಆ ಹುಡುಗನಿಗೆ ಹೊಡೆದಿದ್ದ. ಅಲ್ಲಿದ್ದ ಅಷ್ಟು ಹುಡುಗರು ನಾ ಮಾಡೋ ಕೆಲಸದ ಬಗ್ಗೆ ಅವರವರ ಮನೆಯಲ್ಲಿ ಮಾತಾಡೋದು ಹೇಳಿದರು. ಮಗನಿಗೆ ನಾ ಕೊಟ್ಟ ಹಣ ಅಸಹ್ಯವಾಗಿ ಕಂಡಿತ್ತು. ಅದನ್ನು ಅಲ್ಲೇ ಎಸೆದು ಹೋದವನು ಮನೆಗೆ ಹೆಣವಾಗಿ ಬಂದಿದ್ದ. ನಾ ಮಾಡಿದ ಕರ್ಮ ನನ್ನ ಮಗನ ಬಲಿ ತಗೊಂಡಿತ್ತು. ಈ ಅಸಹ್ಯ ಕೆಲಸ ಬಿಡುವ ತೀರ್ಮಾನ ತಗೊಂಡೆ. ಕೂಡಿಟ್ಟ ಹಣ ನಮ್ಮ ಜೀವನಕ್ಕೆ ಸಾಕಾಗಿತ್ತು. ಅವನ ನೆನಪು ಆ ಮನೆಯಲ್ಲಿ ಕಾಡುತ್ತೆ ಎಂದು ಮನೆ ಬಿಟ್ಟು ಬೇರೆ ಕಡೆ ಹೋದೆವು. ಇರುವ ಹೆಣ್ಣು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವರು ಇಷ್ಟಪಟ್ಟವರನ್ನೇ ಮದುವೆ ಮಾಡಿಸಿದೆ. ಮುಂದೆ ನಗುತ್ತಾ ಮಾತಾಡೋ ಸಂಬಂಧಿಕರು ಹಿಂದೆ ಬಹಳ ಕೀಳಾಗಿ ಮಾತಾಡುತ್ತಿದ್ದರು. ಮದುವೆ ಮಾಡಿಕೊಟ್ಟ ಮಕ್ಕಳ ಮನೆಯವರಿಗೆ ನನ್ನ ಹಳೆಯ ಕಸುಬು ಗೊತ್ತಾಗಿ ನನ್ನ ಅವರ ಮನೆಗೆ ಬರದಂತೆ ತಡೆದರು. ಆ ಕಸುಬು ಬಿಟ್ಟು ಬಹಳ ವರ್ಷ ಆದರೂ ಹೆಸರು ಮಾತ್ರ ಇನ್ನೂ ರಾರಾಜಿಸುತ್ತಿತ್ತು. ಹೆಣ್ಣು ಮಕ್ಕಳಿಗೆ ನಾನು ಬೇಕು. ಎಂಥ ಪರಿಸ್ಥಿತಿಯಲ್ಲಿ ನಾನು ಆ ಕಸುಬು ಮಾಡಿದೆ ಅಂತ ಅವರಿಗೆ ಮೊದಲೇ ಹೇಳಿದ್ದೆ. ಅವರೂ ನನ್ನ ಕ್ಷಮಿಸಿ ಆಗಿತ್ತು. ಮಕ್ಕಳಿಗೆ ನನ್ನ ಚಿಂತೆ ಬಿಡಲು ಹೇಳಿ ಗಂಡನ ಮನೆ ಸೇರಿಸಿದೆ. ಮಕ್ಕಳ ಮದುವೆಯಲ್ಲಿ ಕೂಡಿಟ್ಟ ಹಣ ಖಾಲಿಯಾಗಿತ್ತು. ಮತ್ತೆ ಅದೇ ಕಸುಬು ಅವಳನ್ನು ಕರೆದರು. ಯಾವ ಸಂಸಾರದ ಶಾಪದಿಂದ ಮಗನ ಕಳೆದುಕೊಂಡೇನೋ ಅನ್ನೋ ಕೀಳರಿಮೆ ಇತ್ತು. ನನಗಾಗಿ ಇದ್ದ ಮನೆ ಮಾರಿ ಬಂದ ಹಣವನ್ನು ಪಿಕ್ಸ್ ಹಾಕಿ ಒಂದು ಆಶ್ರಮದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ವಯಸ್ಸಾದವರನ್ನು ನೋಡಿಕೊಳ್ಳೋ ಕೆಲಸಕ್ಕೆ ಸೇರಿದೆ. ಅಲ್ಲೇ ಊಟ, ಉಳಿದುಕೊಳ್ಳಲು ರೂಮ್ ಎಲ್ಲ ಇದ್ದಿದ್ದರಿಂದ ಜೀವನಕ್ಕೇನು ತೊಂದರೆ ಆಗುತ್ತಿರಲಿಲ್ಲ. ಮಕ್ಕಳು ಮೊಮ್ಮಕ್ಕಳು ಯಾವಾಗಾದರೊಮ್ಮೆ ಬಂದು ನೋಡಿ ಹೋಗುತ್ತಿದ್ದರು. ಎಷ್ಟೋ ಜನರ ಸಂಸಾರ ಹಾಳು ಮಾಡಿದ್ದಕ್ಕೆ ಪ್ರಾಯಶ್ಚಿತವಾಗಿ
ಇವರ ಸೇವೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದಾಳೆ ಲಿಂಗಿ. ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.